ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಜಾತ್ರೆಯ 4ನೇ ದಿನ ಹಾಗೂ 5ನೇ ದಿನದ ನಮ್ಮ ದಿನಚರಿ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಎಲ್ಲರಿಗೂ ಬೆಳಗಿನ ಶುಭೋದಯ. ಜಾತ್ರೆಗೆ ಬಂದಿರೋ ನೆಂಟರೆಲ್ಲ ಹೋಗೋ ಅಂಥವರೆಲ್ಲ ಹೋಗಿದ್ದಾರೆ, ಮಿಕ್ಕಿರೋರು ಈಗ ಹೊರಟಿದ್ದಾರೆ. ಅವ್ರಿಗೋಸ್ಕರ ಮಾಡ್ತಾ ಇದ್ವಿ ಉಪ್ಪಿಟ್ಟು, ಈರುಳ್ಳಿ ಪಕೋಡ ಹಾಗೆ ಮಾವಿನಕಾಯಿ ಚಿತ್ರಾನ್ನ. ನಾವು ಎದ್ದೋಳೋ ಅಷ್ಟರಲ್ಲಿ ಅಮ್ಮ ಅಜ್ಜಿ ಎಲ್ಲ ಸೇರ್ಕೊಂಡು ತರಕಾರಿನೆಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು. ಒಂದು ಕಡೆ ಅಕ್ಕ ಉಪ್ಪಿಟ್ಟಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಇವಳು ಉಪ್ಪಿಟ್ಟು ಮಾಡ್ತಾ ಇದ್ದಾಳಲ್ಲ, ಅವಳು ನನ್ನ ಸ್ವಂತ ಅಕ್ಕ. ಇನ್ನೊಂದು ಕಡೆ ನಾನು ಈರುಳ್ಳಿ ಪಕೋಡ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ದೊಡ್ಡ ಅಗಲವಾಗಿರೋ ಪಾತ್ರೆಗೆ 2 kg ಆಗೋಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ, ಅದರಲ್ಲಿ ಹಸಿ ಕರ್ಬೇವಿನ ಸೊಪ್ಪು, ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ನಿ ಕೈಯಲ್ಲೇ. ಅದಾದ ನಂತರ ಈಗ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ನಿ. ಇದು ಕಡಲೆ ಹಿಟ್ಟು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಅಮ್ಮ ಕಡಲೆಕಾಳು ತರಿಸ್ಬಿಟ್ಟು ಕಡಲೆಕಾಳಿಂದ ಕಡಲೆ ಬೇಳೆ ಮಾಡಿಸಿ, ಬೇಳೆಯಿಂದ ಹಿಟ್ಟನ್ನ ಮಾಡಿಸಿ ಇಟ್ಕೊಂಡಿದ್ದಾರೆ. ಸುಮಾರು 10 kg ಆಗೋಷ್ಟು ಕಡಲೆ ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಜಾತ್ರೆ ಜನ ಅಲ್ವಾ, ಹಂಗಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಪಕ್ಕದಲ್ಲಿ ಚೇರ್ ಮೇಲೆ ಕೂತಿರೋರು ನನ್ನ ಅಕ್ಕ ಅವರ ಅತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಫಸ್ಟೇ ಹಾಕಿದರೆ ನುಗ್ಗೆ ಸೊಪ್ಪು ಕಹಿ ಬಂದುಬಿಡುತ್ತೆ ಪಕೋಡ. ಹಾಗಾಗಿ ಕಡಲೆ ಹಿಟ್ಟೆಲ್ಲ ಕಲಸಾದ್ಮೇಲೆ ನುಗ್ಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸೋಡಾನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ಉಪ್ಪಿಟ್ಟು ರೆಡಿ ಆಗ್ತಾಯಿದೆ. ನೀರನ್ನು ಚೆನ್ನಾಗೆಲ್ಲ ಕಾದ್ಮೇಲೆ ಈಗ ಹುರಿದಿಟ್ಕೊಂಡಿರೋ ಅಂಥ ರವೆ ಹಾಕ್ತಿದ್ದಾಳೆ. 2 kg ಬನ್ಸಿ ರವೆ ಉಪ್ಪಿಟ್ಟಿದ್ದು. 2 kg ರವೆಗೆ ಸುಮಾರು 5 ಲೀಟ್ರ್ ಆಗೋಷ್ಟು ನೀರು ಹಾಕಿರೋದು. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಚೌಟಲ್ಲಿ ಮಿಕ್ಸ್ ಮಾಡಿದರೆ ಗಂಟಾಗುತ್ತೆ. ಹಂಗಾಗಿ ಮುದ್ದೆ ಕೋಲ್ ತಗೊಂಡು ತಿರ್ಕೊಳ್ತಾ ರವೆ ಹಾಕ್ಕೊಳ್ತಾ ಇದ್ದಾಳೆ. ಹೊರ್ಗಡೆನೇ ಮಾಡ್ತಾ ಇದ್ವಿ, ಜನ ಜಾಸ್ತಿ ಇದ್ದ ಕಾರಣ ಮನೆ ಒಳಗಡೆ ಎಲ್ಲ ಜನ ಇದ್ದಾರೆ, ಹಂಗಾಗಿ ಹೊರ್ಗಡೆನೇ ಸ್ಟವ್ ಇಟ್ಕೊಂಡು ಮಾಡ್ಕೊಳ್ತಾ ಇದ್ದೀವಿ. ರವೆ ಎಲ್ಲ ಹಾಕ್ತಿರುವಿದ ಮೇಲೆ ಲಾಸ್ಟಲ್ಲಿ ಹಸಿ ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದಾಳೆ. ಸುಮಾರು ಒಂದು 4 ಉಪ್ಪು ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ. ಟೇಸ್ಟು ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ತೆಂಗಿನಕಾಯಿ ತುರಿ. ನೋಡಿ, ಉಪ್ಪಿಟ್ಟೆಲ್ಲ ರೆಡಿಯಾಗಿದೆ. ಈಗ ಜಾಸ್ತಿ ಬಿಸಿದೆ, ಹಂಗಾಗಿ ನಮ್ಮ ಮನೆಯವರೇನೆ ಸೈಡಲ್ಲಿ ಇಡ್ತಾ ಇದ್ದಾರೆ. ಹೊರಗಡೆನೇ ಇಟ್ಟಿದ್ವಿ, ಒಳಗಡೆ ಎಲ್ಲ ಆವಾಗಲೇ ಕೂತ್ಕೊಂಡಿದ್ದಾರೆ ತಿಂಡಿಗೆ. ಈಗ ಅದೇ ಸ್ಟವ್ ಮೇಲೆ ಬಾಣಲಿ ಇಟ್ಟು ಎಣ್ಣೆ ಹಾಕಿದ್ದೀವಿ. ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ. ನಾನೇ ಪಕೋಡ ಹಾಕ್ತಾಯಿದ್ನಿ. ನನ್ನ ಹಿಂದೆ ನಿಂತಿರೋದು ನನ್ನ ಮಗ ಮತ್ತು ಅವನ ಪಕ್ಕದಲ್ಲಿ ನನ್ನ ಇನ್ನೊಂದು ಅಕ್ಕನ ಮಗ ಶಶು ನಿಂತಿದ್ದಾನೆ. ತುಂಬ ಸಪೋರ್ಟ್ ಮಾಡ್ತಾನೆ ಇವನು ನನಗೆ. ನೋಡಿ, ಈ ಕಡೆ ಪಕೋಡನೂ ರೆಡಿ ಆಗ್ತಾಯಿದೆ. ನಮ್ಮ ಕಡೆ ಈ ಥರ ಈರುಳ್ಳಿಯಿಂದ ಮಾಡೋದಕ್ಕೆ ಪಕೋಡ ಅಂತೀವಿ, ಕೆಲವೊಂದು ಕಡೆ ಬೋಂಡ ಅಂತಲೂ ಕರೀತಾರೆ ಇದಕ್ಕೆ. ನೋಡಿ, ನಾನು ಮಾಡ್ತಾಯಿದ್ನಿ. ಒಳಗಡೆ ಅಮ್ಮ ಮತ್ತು ನಮ್ಮ ಕಾವ್ಯ ಅಕ್ಕವರೆಲ್ಲ ಹೊರಡ್ತಾ ಇರೋರಿಗೆಲ್ಲ ತಿಂಡಿ ಇಡ್ತಾ ಇದ್ದಾರೆ. ಪಕ್ಕದಲ್ಲಿ ನನ್ನ ಅಕ್ಕವ್ರ ಅತ್ತೆ ಮಾವ ಸಹ ಕೂತಿದ್ದಾರೆ. ಒಳಗಡೆ ಅಡುಗೆ ಮನೆಗೆ ಬಂದರೆ ಇವಳು ನಂದು ಅಂತ ಹೇಳ್ಬಿಟ್ಟು, ಇವಳು ನಮ್ಕಿನ್ನ ಸುಮಾರು ಒಂದು 6 ವರ್ಷಕ್ಕೆ ಚಿಕ್ಕವಳು. ಇವಳು ಸೆಟ್ರು ಮನೆ ಹುಡುಗಿ ಥರನೇ ಇರ್ತಾ ಇಲ್ಲ. ನಮ್ಮ ಕೇರಿಯಲ್ಲಿ ಎಷ್ಟು ಮನೆ ಇದ್ದಾವೋ ಅವೆಲ್ಲರ ಮನೆಗೂ ಮನೆ ಮಗಳಾಗಿರ್ತಾ ಇದ್ಲು. ಇವಳು ಮದುವೆ ಆಗೋವರೆಗೂ ಬಾಣತನಕ್ಕೆ ಯಾರ್ಯಾರು ತವ್ರ ಮನೆಗೆ ಹೋಗ್ತಾರೋ ಅವರೆಲ್ಲರ ಮಕ್ಕಳಿಗೂ 2ನೇ ತಾಯಿಯಾಗಿರ್ತಾ ಇದ್ಲು. ತುಂಬ ಚೆನ್ನಾಗಿ ನೋಡ್ಕೊಳ್ತಾ ಇದ್ಲು, ನಮ್ಮನ್ನಾಗಲಿ ನಮ್ಮ ಮಕ್ಕಳೇ ಆಗಲಿ 2ನೇ ತಾಯಿ ಥರ ನೋಡ್ಕೊಳ್ತಾ ಇದ್ಲು. ಕಾಲೇಜಿಂದ ಬಂದ ತಕ್ಷಣ ಬಂದುಬಿಡೋಳು, ನಂದು ಅಂದರೆ ಸಾಕು ಓಡ್ ಬಂದುಬಿಡೋಳು. ಆದರೆ ಈಗ ಇವಳಾಗಲಿ ಇವಳ ಮಗನ ನೋಡ್ಕೊಳ್ಳೋ ಅದೃಷ್ಟ ನಮಗೆ ಯಾರಿಗೂ ಇಲ್ಲ, ಯಾಕಂದರೆ ಇವ್ರ ಫ್ಯಾಮಿಲಿ ಇಲ್ಲಿಲ್ಲ ಈಗ. ಹಂಗಾಗಿ ಇವಳಿಗೂ ಮದುವೆಯಾಗಿ ಶಿವಮೊಗ್ಗದಲ್ಲಿ ಇದ್ದಾಳೆ. ಇವಳ ಮಗನ ನೋಡ್ಕೊಳ್ಳೋ ಅದೃಷ್ಟ ನಮಗೆ ಯಾರಿಗೂ ಇಲ್ಲ. ತುಂಬ ಬೇಜಾರಾಗುತ್ತೆ. ಪಕ್ಕದಲ್ಲಿರೋದು ಅವಳ ಮಗ, ಅವಳ ಪಕ್ಕದಲ್ಲಿ ಈ ಕಡೆ ಇರೋದು ಮೇಘ ಅಂತ ಹೇಳ್ಬಿಟ್ಟು ನಮ್ಮ ಚಿಕ್ಕಪ್ಪನ ಮಗಳು. ಇವಳಿಗೂ ಸಹ ಈಗ ಮದುವೆ ಆಗಿದೆ. ಇದು ಮಾರನೇ ದಿನದ ಬೆಳಗ್ಗಿನ ವಿಡಿಯೋ. ಎಲ್ಲರಿಗೂ ಬೆಳಗಿನ ಶುಭೋದಯ. ಬಂದಿರೋ ನೆಂಟರೆಲ್ಲ ಊರಿಗೆ ಹೋಗಾಯಿತು. ಹಾಗೆ ನಂದು ಸಹ ಶಿವಮೊಗ್ಗಕ್ಕೆ ಹೋದ್ಲು. ಅವಳು ಹೋಗ್ಬೇಕಾದ್ರೆ ಎಲ್ರಿಗೂ ತುಂಬ ಅಳು ಬಂತು. ಅವತ್ತು ನೈಟು ಫುಲ್ಲು ಮಳೆ ಬಂದಿತ್ತು. ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಹೊಲ್ದ ಹತ್ರ ಬಂದ್ವಿ. ನಮ್ಮ ಹೊಲ್ದ ಹತ್ರ ಮೆಟ್ಬಂಡೆ ಹಾಗೆ ಗುಟ್ಟೆ ಅಂತ ಇದೆ. ಮಳೆ ಬಂದಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಅಕ್ಕ ಎಲ್ಲ ಬಂದ್ವಿ. ಇದು ಮೆಟ್ಬಂಡೆ ಅಂತ ಕರಿತೀವಿ, ಗುಟ್ಟೆನು ಅಂತ ಕರಿತೀವಿ. ಇದು ಅಪ್ಪ ಅವ್ರ ಅಣ್ಣ ತಮ್ಮದಿರೋ ಜಮೀನಿದು. ನೋಡಿ, ಇದೆಲ್ಲ ನಮ್ಮ ಜಮೀನು, ಅಪ್ಪ ಅವ್ರ ಅಣ್ಣ ತಮ್ಮದಿದ್ದು. ಮಳೆ ಬಂದು ನೀರೆಲ್ಲ ತುಂಬೋಗಿದೆ. ಚೆನ್ನಾಗಿ ಬಂತು ನೈಟ್ ಮಳೆ. ಮಕ್ಕಳನ್ನ ತೋರ್ಸೋಣ ಅಂತ ಕರ್ಕೊಬಂದ್ವಿ. ಅಕ್ಕ, ನಾನು, ಮಕ್ಕಳೆಲ್ಲ ಬಂದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಕಾಣಿಸ್ತಿರೋದು ತೋಟ ನಮ್ಮ ದೊಡ್ಡಪ್ಪರದು. ಬೆಳಿಗ್ಗೆ 6:30ಗೆಲ್ಲ ಬಂದಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ.
ಇನ್ನು ಬೆಳೆ ಏನು ಇಟ್ಟಿಲ್ಲ. ಬೆಳೆ ಇಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ ಇದೆಲ್ಲನ. ನೋಡಿ, ಇದು ನಮ್ಮೂರಿನ ಬೆಟ್ಟ, ಸುತ್ತು ಬೆಟ್ಟ, ಸೆಂಟ್ರಲ್ಲಿ ಊರಿರೋದು ನಮ್ಮದು. ನೋಡಿ, ಇದಕ್ಕೆ ಗುಟ್ಟೆ ಅಂತ ಕರಿತೀವಿ. ಫುಲ್ಲು ಸುತ್ತು ಬೆಟ್ಟನೇ ಇರೋದು. ಹಾಗೆ ಅಣ್ಣ ಸಹ ಸಿಕ್ಕಿದ್ರು ಬೆಳಿಗ್ಗೆನೆ. ಇವರು ನಮ್ಮ ದೊಡ್ಡಪ್ಪನ ಮಗ, ಇವ್ರದ್ದೇ ಇಲ್ಲಿ ತೋಟ ಇರೋದು. ಹಂಗಾಗಿ ಡೈಲಿ ಬರ್ತಾ ಇರ್ತಾರೆ ಇವರು ಬೆಳಿಗ್ಗೆ ಎದ್ದ ತಕ್ಷಣ. ಅಣ್ಣ ಹೇಳಿದ್ರು ಹಲಸಿನ ಮರದಲ್ಲಿ ಹಲಸಿನ ಹಣ್ಣಿದೆ, ಹೋಗ್ಬೇಕಾದ್ರೆ ಯಾರಾದರೂ ಇರ್ತಾರೆ ಕೀಳಿಸ್ಕೊಂಡು ತೊಗೊಂಡೋಗ್ರಿ ಅಂತ. ಆದರೆ ವಿಪರೀತ ಮಳೆ ಬಂದ ಕಾರಣ ಒಂದು ಹೆಜ್ಜೆ ಇಡೋದಕ್ಕೂ ಆಗಲಿಲ್ಲ. ಹೊಲದಲ್ಲಿ ತುಂಬ ಕೆಸರಿತ್ತು, ಹಂಗಾಗಿ ತೋಟದ ಹತ್ರ ಏನು ಹೋಗಲಿಲ್ಲ. ಅಣ್ಣನ ಮಾತಾಡಿಸ್ಕೊಂಡ್ಬಿಟ್ಟು ಗುಟ್ಟೆಗೆ ಬಂದ್ವಿ. ನವಿಲುಗಳು ಓಡಾಡ್ತವೆ, ಮಕ್ಳಿಗೆ ತೋರ್ಸೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇವತ್ತು ನಮ್ಮ ಅದೃಷ್ಟಕ್ಕೆ ಒಂದು ನವಿಲನ್ನು ಕಾಣಲೇ ಇಲ್ಲ. ಈ ಜಾಗ ನಾವು ಚಿಕ್ಕ ವಯಸ್ಸಲ್ಲಿ ಓಡಾಡಿರೋ ಜಾಗ ಇದು. ಪ್ರತಿದಿನ ಬೆಳಿಗ್ಗೆ ಸಾಯಂಕಾಲ ಬಂದು ಓಡಾಡಿರೋ ಜಾಗ ಇದು. ನಾವು ಸುಮಾರು ಒಂದು 8-10 ವಯಸ್ಸಲ್ಲೇ ನಾವು ಈ ಜಾಗಕ್ಕೆ ಪ್ರತಿದಿನ ಬರ್ತಾಯಿದ್ವಿ. ನಾನು, ಅಕ್ಕ ಆಗಲಿ, ಮತ್ತು ನಮ್ಮ ದೊಡ್ಡಪ್ಪನ ಮಗಳು ಸುನೀತಕ್ಕ ಅಂತ ಇದ್ದಾಳೆ, ಅವಳು, ಮತ್ತು ನಮ್ಮ ಅಣ್ಣ ದೇವರಾಜ್ ಅಂತ ಇದ್ದಾನೆ, ಅವನು, ಮತ್ತು ನನ್ನ ತಮ್ಮವ್ರು ಎಲ್ಲನೂ ಪ್ರತಿದಿನ ಬರ್ತಾಯಿದ್ವಿ ಬೆಳಿಗ್ಗೆ ಸಾಯಂಕಾಲ. ಶನಿವಾರ ಭಾನುವಾರ ಅಂತೂ ಕಂಪಲ್ಸರಿ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರ್ತಾಯಿದ್ವಿ. ಎಮ್ಮೆ ಹೊಡ್ಕೊಂಡು ಬರ್ತಾಯಿದ್ವಿ. ಎಮ್ಮೆ ಹೊಡ್ಕೊಂಡು ಸಗಣಿ ತಟ್ಟಿ ತೊಗೊಂಡು ಎಮ್ಮೆ ಮೇಯಿಸ್ಕೊಂಡು ಸಾಯಂಕಾಲ ಹೋಗ್ಬೇಕಾದ್ರೆ ಸಗಣಿ ಹೊತ್ಕೊಂಡು ತಲೆ ಮೇಲೆ ಇನ್ನೊಬ್ಬರು ಸೌದೆ ಅಡುಗೆ ಮಾಡೋದಕ್ಕೆ ಸೌದೆ ತೊಗೊಂಡು ಹೋಗ್ತಾಯಿದ್ವಿ. ತುಂಬ ಎಂಜಾಯ್ ಮಾಡಿದ್ವಿ. ಈ ಜಾಗ ಎಲ್ಲ ಓದ್ಕೊಂಡೇ ಕೆಲಸ ಮಾಡ್ತಾಯಿದ್ವಿ. ಇದನ್ನೆಲ್ಲ ಹೇಳೋದಕ್ಕೆ ಈಗ ತುಂಬ ಖುಷಿಯಾಗುತ್ತೆ. ನಮ್ಮೂರ ಪರಿಸರ ಅಂತೂ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ. ಸುತ್ತು ಬೆಟ್ಟ ಗುಡ್ಡ, ಸೆಂಟ್ರಲ್ ಊರು ಪಕ್ಕದಲ್ಲೇ ಹೊಲ, ಗದ್ದೆ, ತೋಟ, ಹುಣಸೆ ಮರ ಇವೆಲ್ಲ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಬೆಂಗಳೂರಲ್ಲಿ ಬಿಲ್ಡಿಂಗ್ ಬಿಟ್ಟರೆ ಬೇರೆ ಏನು ಕಾಣಲ್ಲ, ಆದರೆ ಈ ಥರ ಹಳ್ಳಿ ಕಡೆ ಬಂದರೆ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ. ನೋಡಿದ್ರಲ್ವ ನಮ್ಮೂರ ಪರಿಸರನ. ಹಾಗೆ ನಮ್ಮ ದಿನಚರಿ 2 ದಿನದ ದಿನಚರಿ ಯಾವ ರೀತಿ ಇರುತ್ತೆ ಅಂತ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ಉಮಾ ಪಾವಗಡ ಕುಕಿಂಗ್ ಚಾನಲ್ ಆ್ಯಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.